ಕರ್ಕೊಂಡ ಬಂದ್ರು ನಿಮ್ಮ ಖಾನ್ದಾನ ನಾವು ಒಂದಂಗಿಲ್ಲೋ ಸುಳಿ ಮಗನ ಕರ್ಕೊಂಡ ಬಂದ್ರು ನಿಮ್ಮ ಖಾನ್ದಾನ ನಾವು ಒಂದಂಗಿಲ್ಲೋ ಸುಳಿ ಮಗನ ಕರ್ಕೊಂಡ ಬಂದ್ರು ನಿಮ್ಮ ಖಾನ್ದಾನ ನಾವು ಒಂದಂಗಿಲ್ಲೋ ಸುಳಿ ಮಗನ ಕರ್ಕೊಂಡ ಬಂದ್ರು ನಿಮ್ಮ ಖಾನ್ದಾನ ನಾವು ಒಂದಂಗಿಲ್ಲೋ ಸುಳಿ ಮಗನ. ಹಾಯ್ ಫ್ರೆಂಡ್ಸ್, ಫ್ರೀವಿನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ದಯವಿಟ್ಟು ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೆ ನಾನು ಅಲರ್ಟ್ ಮೆಷಿನ್ ಆ್ಯಪ್ಸಲ್ಲಿ ಸ್ಟೇಗ್ಯಾಪ್ ವಿಡಿಯೋ ಅಂತೇಳಿ ಎಫೆಕ್ಟ್ಗಳನ್ನು ಹಾಕ್ಕೊಂಡು ವಿಡಿಯೋ ಮಾಡಿದ್ದೀನಿ. ನೀವು ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸಿದ್ದೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡಿ ಫ್ರೆಂಡ್ಸ್. ನೀವು ಚೆನ್ನಾಗಿ ಎಡಿಟಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ಅಲರ್ಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕ್ಸ್ ಎಲ್ಲ ಹಾಕಿರ್ತೀನಿ. 2 ವಿಡಿಯೋದಲ್ಲಿ ನಾನು ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಈ ಲಿಂಕ್ ಹಾಕಿದ್ದೀನಿ. ಈ ಲಿಂಕ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಲಿಂಕ್ ಅಂತಿರ್ತಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟಾಗಿ ನಿಮ್ಮ ಅಲರ್ಟ್ ಮೆಷಿನ್ಗೆ ಇಂಪೋರ್ಟ್ ಆಗುತ್ತೆ. ನಾನು ಇದೇ ಥರ ಡಿಸ್ಕಷನ್ ಬಾಕ್ಸನ್ನು ಹಾಕಿರ್ತೀನಿ. ನೀವು ಹೋಗಿಬಿಟ್ಟು ಅಲ್ಲಿ ಓಪನ್ ಮಾಡಿದರೆ ನಿಮ್ಮ ಅಲರ್ಟ್ ಮೆಷಿನ್ಗೆ ಡೈರೆಕ್ಟಾಗಿ ಇಂಪೋರ್ಟ್ ಆಗುತ್ತೆ. ಈ ಥರ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಲ್ಲ ಇಂಪೋರ್ಟ್ ಅಂತ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ, ನೆಕ್ಸ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕಂಟಿನ್ಯೂ ಟು ಟೈಮ್ ಲೈನ್ ಅಂತ ಇರುತ್ತೆ, ಅದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಿಮ್ಮ ಫೋಟೋ ನೀವು ಆ್ಯಡ್ ಮಾಡ್ಕೊಬೋದು, ರೀಪ್ಲೇಸ್ ಮಾಡ್ಕೊಳ್ಬೋದು. ಸೊ ಇವಾಗೆ ನೋಡಿ, ಇಲ್ಲಿ ನಾನು ಎಲ್ಲ ಕಡೆ ಗ್ರೂಪ್ ಕೊಟ್ಟಿರ್ತೀನಿ, ಗ್ರೂಪ್ 1 ಗ್ರೂಪ್ 2 ಅಂತೇಳಿ. ಸೊ ಇಲ್ಲಿ ಕಾಣಿಸ್ತಲ್ಲ ಗ್ರೂಪ್ ಆ್ಯಂಡ್ ಮಾರ್ಕ್ಸ್ 1 ಅಂತೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ಇಂಟರ್ಫೇಸು. ಇಲ್ಲಿ ಕಾಣಿಸ್ತಲ್ಲ ಎಡಿಟ್ ಗ್ರೂಪ್ ಅಂತೇಳಿ, ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಫೋಟೋ ಕೊಟ್ಟಿರ್ತಾರೆ, ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರಿಪ್ಲೇಸ್ ಮಾಡ್ಕೊಳ್ಬೋದು. ಇವಾಗ ನಾವೊಂದು ಫೋಟೋನ ರಿಪ್ಲೇಸ್ ಮಾಡ್ತೀವಿ ನೋಡಿ. ಈ ಥರ ಇದೇ ಥರನೂ ಎಲ್ಲ ಕಡೆ ರೀಪ್ಲೇಸ್ ಮಾಡ್ಕೊತ ಹೋಗಿ. ಸಾಂಗ್ ಮಾತ್ರ 11 ಸೆಕೆಂಡ್ ಆಯ್ತು ಫ್ರೆಂಡ್ಸ್, ಆದರೆ ಈ ಒಂದು 11 ಸೆಕೆಂಡಲ್ಲಿ ಚೆನ್ನಾಗಿ ಅರ್ಥ ಐತೆ. ಅದಕ್ಕೋಸ್ಕರ ಇದು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರು. ಅಣ್ಣ, ಈ ಒಂದು ಸಾಂಗು ಬಾಳವಣ್ಣನ ಫೋಟೋ ಹಾಕ್ಕೊಂಡು ತಿಂಡಿ ಸಾಂಗ್ ಆಗಿದೆ ಮಾಡಂತೇಳಿ. ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟವಾಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಒಂದು ಸಲ ಪ್ಲೇ ಮಾಡಿ ತೋರಿಸಿ ನೋಡಿ. ಈ ಥರ ನಿಮಗೆ ಕಟ್ಟಾದಲ್ಲಿ ಇಲ್ಲಿ ಕಾಣಿಸ್ತಿಲ್ಲಪ್ಪ ಅಂತಂದರೆ ನೀವು ಮುಂದೆ ಸ್ವಲ್ಪ ತೊಗೊಳ್ಬೇಕು. ಇಲ್ಲಿ ಓಕೆ ಮಾಡಿ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಎಂಡುವರೆಗೆ ತೊಗೋಬೇಕು. ಆವಾಗ ನಿಮ್ಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ. ಇವಾಗ ಪ್ಲೇ ಮಾಡಿ ತೋರಿಸಲ್ಲ ಒಂದು ಸಲ ನಾನು. ಕರ್ಕೊಂಡ ಬಂದ್ರು ನಿಮ್ಮ ಖಾನ್ದಾನ ನೋಡಿ, ಭಾಳ ಚೆನ್ನಾಗೈತಿ ಸಾಂಗ್ ಮಾತ್ರ. ಇದು ವಾಟ್ಸಪ್ಪಲ್ಲಿ ಹಾಕಿದ್ರು ನನಗೆ. ನಿಮಗೆಲ್ಲ ಇಷ್ಟವಾಗುತ್ತೆ ಅಂದ್ಕೊತೀನಿ. ಇದಾದ ನಂತರ ನೀವು ವಿಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಏನಪ್ಪ ಹೇಳ್ಕೊಡ್ಬೇಕಂದ್ರೆ, ನಿಮಗೆ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಹಾಕ್ತಿರಲ್ಲ, ಈ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಹಾಕಿದರೆ ಬ್ಲ್ಯಾಕಿಗೆ ಸೆಟ್ ಆಗೋಲ್ಲ. ಅದಕ್ಕೋಸ್ಕರ ನೀವು ಈ ಥರ ಇದ್ದಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನೇ ಹಾಕಬೇಕು. ನೋಡಿ, ಈ ಥರ ಇತ್ತಪ್ಪ ಅಂತಂದರೆ ಈ ಥರನೂ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಬರುತ್ತೆ ಅಂತೇಳಿ ತಿಳಿಸೋಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಈ ಥರ ಬಂದಲ್ಲಿ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಮತ್ತೆ ಫೋಟೋ ರೀಪ್ಲೇಸ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಇರೋ ಫೋಟೋ ಹಾಕ್ಕೊಳ್ಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ. ಯಾಕಪ್ಪ ಈ ಥರ ಹೇಳ್ಕೊಡ್ತೀನಿ ಅಂದರೆ, ನಿಮಗೆ ಎಡಿಟಿಂಗ್ ನೀವು ಡೌನ್ಲೋಡ್ ಹಾಕಿದ್ರೆ ಅಥವಾ ಎಲ್ಲ ಕಡೆ ಶೇರ್ ಮಾಡಿದರೂ ನಿಮಗೆ ಚೆನ್ನಾಗಿ ಅನಿಸ್ಬೇಕು. ಅದಕ್ಕೋಸ್ಕರ ಈ ಥರ ಹೇಳ್ಕೊಡ್ತೀನಿ. ದಯವಿಟ್ಟು ಮಿಸ್ ಮಾಡದೆ ನಾವು ಯಾವ ಥರ ಹೇಳಿರ್ತೀವಿ ಅದೇ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಹಲವಾರು ಎಫೆಕ್ಟ್ ಗೊತ್ತಿದ್ರು ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು ವಿಡಿಯೋ. ನೋಡಿ, ಈ ಥರ ಇವಾಗ ನೆಕ್ಸ್ಟು ಇದೆಲ್ಲ ಆದ ನಂತರ ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೋದು. ಒಂದು ಸಲ ಕ್ಲೀನಾಗಿ ಎಲ್ಲ ಕಡೆಯಿಂದ ಇಲ್ಲಿ ನಾನು
ನಂದು ಎಡಿಟಿಂಗ್ ಹೆಸರು ಹಾಕಿರ್ತೀನಿ ST ಎಡಿಟ್ ಶರಣು ಎಂಪಾಡ್ ಅಂತೇಳಿ. ಸೊ ನಿಮ್ದು ಏನಾದರೂ ಯಾವುದಾದ್ರೂ ಎಡಿಟ್ ನೇಮ್ ಇದ್ದರೆ ನೀವು ಹಾಕ್ಕೊಳ್ಬೋದು, ನಿಮ್ಮ ಊರ ಹೆಸರು ಹಾಕ್ಕೊಳ್ಬೋದು. ಇದೆಲ್ಲ ಆದ ನಂತರ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಕಾಣಿಸ್ತಲ್ಲ, ಇಲ್ಲಿ ಓಕೆ ಮಾಡಿಕೊಂಡು ನಿಮಗೇನಾದರೂ ಫುಲ್ HD ವೀಡಿಯೋ ಬರಬೇಕಪ್ಪ ಅಂತಂದರೆ ನೀವು 1080 ಇಟ್ಕೊಂಡು ವೀಡಿಯೋನ ಕ್ಲಿಯರಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನಿವಾಗ ನೋಡಿ ಡೌನ್ಲೋಡ್ ಆಗ್ತೀನಿ. ಫ್ರೆಂಡ್ಸ್, ನಾನು ನಿನ್ನೆ ಎಲ್ಲ 2 ವೀಡಿಯೋ ಹಾಕಿದ್ದೆ. ಸೊ ಆ ಒಂದು ವೀಡಿಯೋದಲ್ಲಿ ನಾನು ಫುಲ್ ಪ್ರಾಜೆಕ್ಟ್ ಲಿಂಕ್ ಹಾಕಿಲ್ಲ. ಸೊ ಯಾಕಪ್ಪ ಅಂದರೆ ಅದು ಪ್ರಾಬ್ಲಮ್ ಎಲ್ಲಿತ್ತು, ಅದಕ್ಕೋಸ್ಕರ ಇವಾಗ ಈ ಒಂದು ವೀಡಿಯೋದಲ್ಲಿ ನಾನು ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಡಿಸ್ಕಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ದಯವಿಟ್ಟು ವೀಡಿಯೋನ ಎಂಡುವರೆಗೆ ನೋಡಿ. ಬರೀ ಫುಲ್ ಪ್ರಾಜೆಕ್ಟ್ ಲಿಂಕ್ ತೊಗೊಂಡೋಗಿ ವೀಡಿಯೋ ಮಾಡ್ಕೊಳ್ಳೋದಲ್ಲ, ಒಂದು 2 ನಿಮಿಷನಾದರೂ ನೀವು ವೀಡಿಯೋನ ನೋಡಿ, ನಮಗೆ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಡೌನ್ಲೋಡ್ ಆದ ತಕ್ಷಣ ನೀವು ಇಲ್ಲಿ ಕಾಣಿಸ್ತಾರೆ ಸೇವ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ರೈಟ್ ಮಾರ್ಕ್ ಬರುತ್ತೆ, ವೀಡಿಯೋನು ಸೇವ್ ಆಗಿರುತ್ತೆ. ದಯವಿಟ್ಟು ಫ್ರೆಂಡ್ಸ್, ಈ ಥರ ನಾನು ಎಲ್ಲ ಕ್ಲೀನಾಗಿ ಹೇಳಿದ್ದೀನಿ. ನಿಮಗೆ ಅರ್ಥವಾಗಿಲ್ಲ ಅಂತಂದರೆ ನಾನು ವಾಟ್ಸಪ್ ನಂಬರು, ಕಾಂಟ್ಯಾಕ್ಟ್ ನಂಬರ್ನು ಹಾಕಿದ್ದೀನಿ, ನೀವು ಫೋನ್ ಹಚ್ಚಿನೂ ಕೇಳ್ಕೊಬೋದು. ನಾವು ಆದಷ್ಟು ನಿಮಗೆ ಹೆಲ್ಪ್ ಮಾಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋ ಬರೋದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.